ಹಲೋ ಫ್ರೆಂಡ್ಸ್, ಇವತ್ತಿನ ಕಂಟೆಂಟ್ ಏನಂತಂದ್ರೆ, ನನಗೆ ಇಲ್ಲಿ ಈ ಊರ ಹತ್ರ ಇರೋ ಜನ ನನಗೆ ಮೆಸೇಜ್ ಮಾಡಿದ್ರು. ಬ್ರೋ, ನಮ್ಮ ಊರಲ್ಲಿ ಒಂದು ಲೊಕೇಶನ್ ಇದೆ, ಸೊ ನೀವು ಇಲ್ಲಿಗೆ ಬನ್ನಿ, ಇಲ್ಲೊಂದು ವಿಡಿಯೋ ಮಾಡಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನೀವು ಮುಂದೆ ಹೋಗ್ಬೇಕು. ಮುಂದೆ ಹೋದ್ರೆ ಲೆಫ್ಟ್ ಟರ್ನ್ ಸಿಗುತ್ತೆ ನಿಮಗೆ, ಲೆಫ್ಟ್ ದಾರಿ ಹೋಗುತ್ತೆ. ಲೆಫ್ಟ್ ಎತ್ಕೊಂಡಿದ ತಕ್ಷಣ ನಿಮ್ಗೆ ಅಲ್ಲೊಂದು ಸಸ್ಪೆನ್ಸ್ ಇದೆ. ಅಲ್ಲಿ ಗಂಟ ಹೋಗ್ಬಿಟ್ಟು ನೀವು ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದ್ರೆ, ಸೊ ನೀವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಏನಿಲ್ಲ ಫ್ರೆಂಡ್ಸ್, ಕೆಂಪಮಣ್ ರೋಡು ಏನಿಲ್ಲ. ನನ್ನ ಹಿಂದೆನೂ ಯಾರೂ ಇಲ್ಲ. ನೀವು ಒಬ್ಬರೇ ಹೋಗ್ಬೇಕು, ಒಬ್ಬರೇ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬರಬೇಕು. ಅಲ್ಲಿ ಏನಾಯ್ತು ಅಂತಾನು ನನಗೆ ಹೇಳಿಲ್ಲ ಅವರು. ಕ್ಲೈಮೇಟ್ ನೋಡಿ, ಆ ಕಡೆ ಈ ಕಡೆ ನೋಡಿ. ಸೊ ನಿಮ್ಗೆ ಏನು ಅನಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಹೆಂಗಿದೆ ವಿಡಿಯೋ ಅಂತ ನೋಡಿ. ಏನಿಲ್ಲ ಫ್ರೆಂಡ್ಸ್, ನಾನು ಒಂದೇ ಕೈಯಲ್ಲಿ ರಿಂಗ್ ಲೈಟು ಹಿಡ್ಕೊಂಡು ವಿಡಿಯೋನು ಮಾಡೋಕ್ಕೆ, ರಿಂಗ್ ಲೈಟ್ ಹಿಂಗೆ ಏನಾದರೂ ಹಾಕೊಂಡ್ರೆ ಮುಂದ್ಗಡೆ ದಾರಿ ಕಾಣಿಸ್ತಾ ಇಲ್ಲ. ಸೊ ಅಷ್ಟೊಂದು ತೊಂದರೆ ಆಗ್ತಾಯಿದೆ. ಇನ್ನೊಂದು ರೂಟ್ ಮಾತ್ರ ಸಖತ್ ಭಯಂಕರವಾಗಿದೆ ಫ್ರೆಂಡ್ಸ್. ಸೊ ನನಗಂತೂ ಸಖತ್ ಭಯ ಆಗ್ತಿದೆ. ಸೊ ಇದು ನನಗೆ ಒಂದು ಏನದು ಸ್ಕೇರಿ ಚಾಲೆಂಜೇ ಅನ್ಬೇಕು. ಒಬ್ಬನೇ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ನಡ್ಕೊಂಡು ಹೋಗಿದ ತಕ್ಷಣ ಲೆಫ್ಟಿಗೆ ದಾರಿ ಹೋಗುತ್ತಂತೆ. ಯಾರೋ ಹೋದಂಗಾಯ್ತು. ಲೆಫ್ಟಿಗೆ ದಾರಿ ಹೋಗುತ್ತಂತೆ. ಆ ದಾರಿ ಒಳಗಡೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಅಲ್ಲೇನಿದೆ ಅಂತ ಅಂದ್ಬಿಟ್ಟು, ಅಂತೂ ಒಂದು ಕ್ಲಾರಿಟಿ ಬರುತ್ತೆ. ಸೊ ವಿಡಿಯೋ ಹೆಂಗೆ ಬರ್ತಿದೆ ಅಂತಲೂ ಗೊತ್ತಿಲ್ಲ ನನಗೆ. ಹೋಗ್ಬಿಟ್ಟ ಅಂತ ಅವರು ಯಾರು ಇಲ್ಲ ಫ್ರೆಂಡ್ಸ್. ಇವಾಗ ಲೈಟ್ ಹಾಕೋಣ.
ಹಾರ್ಟ್ ಬೀಟ್ನ ಟೆಸ್ಟ್ ಮಾಡುತ್ತಲ್ವಾ, ಅದೇನಾದರೂ ನನ್ನ ಹತ್ರ ಇದ್ದಿದ್ರೆ ನನ್ನ ಹಾರ್ಟ್ ಬೀಟ್ನ ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೆ. ನನ್ನ ಹಾರ್ಟ್ ಬೀಟ್ ಅಂತೂ 100ರಲ್ಲಿ ಹೊಡ್ಕೊತೈತೆ. ಯಾಕಪ್ಪ ಬಂದ್ಬಿಟ್ಟೆ ಅನಿಸ್ತೈತೆ ಫ್ರೆಂಡ್ಸ್, ಸೀರಿಯಸ್ ಆಗಿ ಯಾಕೆ ಬಂದೆ ಅನಿಸ್ತೈತೆ. ಲೆಫ್ಟ್ ಟರ್ನು, ಇಲ್ಲೊಂದು ಲೆಫ್ಟ್ ಟರ್ನ್ ಹೋಗ್ತಾ ಇದೆ ಫ್ರೆಂಡ್ಸ್. ನೋಡಿ, ನೀವು ನೋಡ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲೂ ಏನೂ ಇಲ್ಲ. ಲೆಫ್ಟ್ ಟರ್ನ್ ಇದೇ ಇರಬೇಕು. ಇಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗುರು ಸ್ಮಶಾನ, ಗುರು ಇದು ಸ್ಮಶಾನ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಓ, ಇಲ್ಲಿ ಸ್ಮಶಾನ ಇರೋದಕ್ಕೆ ನಿನ್ಗೇನೋ ಸಸ್ಪೆನ್ಸ್ ಐತೆ ಅಂತ ಅಂದಿರೋದು ಫ್ರೆಂಡ್ಸ್ ಇವರು. ಏನಪ್ಪ ಅದು? ಯಪ್ಪ, ಕಪ್ಪೆನೂ ಭಯ ಬೀಳಿಸ್ತೈತಲ್ಲ ಗುರು ಇಲ್ಲಿ. ಕಪ್ಪೆ ಸಮೇತ ಭಯ ಬೀಳಿಸ್ತೈತಲ್ವಾ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಸ್ಮಶಾನ ಇದೆ ಗುರು. ಸ್ಮಶಾನ ಇರೋದಕ್ಕೇನೆ ಅವ್ರು ನನ್ನ ಹತ್ರ ಏನೂ ಹೇಳಿಲ್ಲ. ಇಲ್ಲಿ ಸ್ಮಶಾನ ಇದೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಏನೂ ಹೇಳಿಲ್ಲ. ಅಲ್ಲೊಂದು ಜಾಗ ಇದೆ, ಅಲ್ಲೋಗಿ ವಿಡಿಯೋ ಕವರ್ ಮಾಡ್ಕೊಂಬಾ ಅಂತ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಹೇಳಿದ್ರು. ನನಗಂತೂ ಯಪ್ಪ, ನಾನು 360 ಡಿಗ್ರಿಯಲ್ಲಿ ತಿರುಗಿ ತೋರಿಸ್ತಿದ್ದೀನಿ. ಬೇಕಾದ್ರೆ ನೋಡಿ. ಯಾವ್ದು ಗುರು ಮರ ಇದು? ಸೈಕಾಗೈತೆ ಮರ ಇದು ಫ್ರೆಂಡ್ಸ್. ನನ್ನ ಲೈಫಲ್ಲೇ ಇಷ್ಟೊಂದು ನಾನು ಯಾವಾಗೂ ಭಯನೇ ಬಿದ್ದಿಲ್ಲ. ಆ ಜಾಗದಿಂದ ಆಚೆ ಬಂದ್ಬಿಟ್ಟಿದ್ದೀನಿ. ಸೊ ಅಲ್ಲಿ ನಡೆದಿರೋ ಸೀನ್ ಏನಂತಂದರೆ, ನಾನು ಒಳಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಲೊಕೇಶನ್ ತೋರಿಸಿದ್ದೀನಿ. ಆ ಕಡೆ ಈ ಕಡೆ ಮಾವಿನ ತೋಟ ಇದೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ನಮಗೆ ಯಾರೋ ಹೋಗ್ತಿರಂಗೆ ಕಾಣಿಸಿದ್ರು. ಆ ತೋಟನ ನೋಡ್ಕೊಂಡು ಇರ್ತಾರಲ್ವಾ, ಸೊ ಅವ್ರು ಯಾರಾದರೂ ಇರ್ಬೋದು ಅಂತಂದ್ಬಿಟ್ಟು ಹಂಗೂ ಭಯ ಆಯಿತು ಗುರು. ಯಾಕಂದರೆ ಅರ್ಧ ರಾತ್ರಿ ಅಲ್ವಾ, ಹಂಗೂ ಭಯ ಆಯಿತು. ನಾನೊಂದು ಗಿಡ ಹತ್ರ ಹೋಗ್ಬಿಟ್ಟು ಮುಚ್ಚಿಕೊಂಡ್ಬಿಟ್ಟೆ. ಆಮೇಲೆ ಅವರು ಹೋಗಾದ್ಮೇಲೆ ಆಚೆ ಕಡೆ ಬಂದು ಮಾಡಲೇಬೇಕು, ಜನಕ್ಕೆ ತೋರಿಸ್ಲೇಬೇಕು. ಸೊ ಅದರಿಂದ ಧೈರ್ಯ ಮಾಡ್ಕೊಂಡು ನಾನು ಹೋದೆ. ಹೋಗಿ ಮಾಡೇ ಬಿಡೋಣ ವಿಡಿಯೋ ಅಂತ ಅಂದ್ಬಿಟ್ಟು ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೆ. ಮುಂದಕ್ಕೆ ಹೋಗಿದ ತಕ್ಷಣ ಸ್ವಲ್ಪ ದೂರಕ್ಕೆ ಲೆಫ್ಟ್ ಟರ್ನ್ ಬಂತು. ಲೆಫ್ಟ್ ಟರ್ನ್ ಹೋಗಿದ ತಕ್ಷಣವೇ ಗುರು ನನಗೆ ನಿಜ ಸೈಕ್ ಆಗಿರೋದು ಅಂದರೆ, ಅಲ್ಲಿ ಸ್ಮಶಾನ ಇದೆ ಗುರು. ನನಗೆ ಅಲ್ಲಿ ಸ್ಮಶಾನ ಆಯಿತು ಅಂತ ನನಗೆ ಹೇಳಲೇ ಇಲ್ಲ ಫ್ರೆಂಡ್ಸ್. ಸೊ ನನಗಂತೂ ಸೈಕ್ ಆಗೋಯ್ತು. ಸೊ ಆ ಸ್ಮಶಾನ ನೋಡಿಕೊಂಡು ಅಲ್ಲಿ ಹೋದೆ. ಅಲ್ಲಿ ಹೋಗಿದ ತಕ್ಷಣ ನಾನು ಅಲ್ಲಿ ನಡ್ಕೊಂಡು ಹೋಗೋರು ಯಾರು ನಾನು ನೋಡಿದ್ನೋ ಅವರೇ ಅಲ್ಲಿ ಎದ್ಬಿಟ್ಟು ನನ್ನ ಕಿಚ್ಚಿರೋದು ಫ್ರೆಂಡ್ಸ್. ಇದಂತೂ ನನಗೆ ಕಣ್ಣಿಗೆ ಕ್ಲೀನಾಗಿ ಕಾಣಿಸ್ತು. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನನಗೆ ಭಯ ಆಗಿ ನಾನು ಕಿಚ್ಕೊಂಡು ಓಡಿ ಬಂದುಬಿಟ್ಟೆ. ನನಗೇನು ಅನ್ನಿಸ್ತಿದೆ ಅಂದರೆ, ಅಲ್ಲಿ ದೆವ್ವ ಭೂತ ಅನ್ನೋದು ಏನಿಲ್ಲ ಫ್ರೆಂಡ್ಸ್. ಅಲ್ಲಿ ಯಾರೋ ಇದ್ದಾರೆ. ಹೋದ್ರೆ ಯಾರೂ ಇರಲ್ವಂತೆ. ನೈಟಲ್ಲಿ ಮಾತ್ರ ಈ ಥರ ಸೈಕ್ ಕೊಡ್ತಾವ್ರಂತೆ. ಸೊ ದಯವಿಟ್ಟು ಫ್ರೆಂಡ್ಸ್, ನನ್ನ ಕಡೆಯಿಂದ ರಿಕ್ವೆಸ್ಟ್ ಇಷ್ಟೇ, ಯಾರೂ ಈ ಥರ ಎಲ್ಲ ಟ್ರೈ ಮಾಡಬೇಡಿ ಫ್ರೆಂಡ್ಸ್. ನನಗಂತೂ ಜೀವ ಬಾಯಿಗೆ ಬಂದುಬಿಡ್ತು ಗುರು. ಒಂದು ನಿಮಿಷ ನನ್ನ ಫ್ಯಾಮ್ಲಿ ಎಲ್ಲ ನೆನಪಾಗ್ಬಿಟ್ರು. ಆ ಥರ ಆಗೋಯ್ತು. ನಾನು ರಿಟರ್ನ್ ಬರ್ತೀನೋ ಇಲ್ವಾ ಅಂತಲೂ ನನಗೇನು ಅವ್ರು ಅಂದಿತ್ತು ಇಷ್ಟೇ, ಇಲ್ಲೆಲ್ಲ ಬರಬೇಡ ನೀನು, ಇಲ್ಲೆಲ್ಲ ಬರಬಾರ್ದು ನೀನು, ಹೋಗ್ಬಿಡು, ನಿನ್ಗೇನಾದರೂ ಆಗುತ್ತೆ, ಇಲ್ಲೆಲ್ಲ ಬರಬೇಡ ನೀನು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಕಡ್ಡಿ ಎತ್ಕೊಂಡು ಆಟಾಡ್ಸ್ಕೊಂಡು ಬಂದುಬಿಟ್ರು. ಅಂದರೆ ಮನುಷ್ಯನೇ ಇರೋದು. ಸೊ ನನಗಂತೂ ಜೀವ ಬಾಯಿಗೆ ಬಂದುಬಿಡೈತೆ. ಸೊ ಅಂಥ ಸೈಕ್ ಸೀನ್ ಇದು. ಸರಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್.